विश्वस्योदयमातनोति तदनन्तरारम्भते पुनः सौख्याप्तिहानि साधनमयं भक्तिश्रुतिर्विजयमयं स्वापं प्रापयति श्रमापरिते कल्पावसाने च यः तं देवं धरं पतिं गुरुपदं वन्दे रमावल्लभम् नमः श्रीमन्मध्वप्रतिशं नो जय जय परिहृतभवपाशः पातु मां पार्वतीशः श्रीसत्यविक्रमयतीन्द्रकलाब्जजातः श्रीमूलरामपदपङ्कजचञ्चरीकः श्रीसत्यबोधकरुणादि महद्गुणाब्धिः श्रीसत्यवीरगुरुराट मुदमातनोतु गुरुवादिपुरातमाद्यत्कलिवरदमनोद्दाम पञ्चास्य लीलाम् आतन्वन्मोदति भागमगहनपयोराशि मन्थाचलश्री विख्यातः कण्ठपल्लीस्थलवरवसतिः श्रीरघुत्तंसनामा दद्यात् वागर्धबोधं मम परमगुरुः ग्रन्थमेनं विधातुम् हरि ओम्। ಇಲ್ಲಿ ಸನ್ನಿಹಿತರಾಗಿರುವಂತಹ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನಕ್ಕೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಉತ್ತರಾದಿ ಮಠದ ಶ್ರೀಮದ್ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಿರುವಂತಹ ಶ್ರೀ ಸತ್ಯವೀರ ತೀರ್ಥ ಗುರು ಸಾರ್ವಭೌಮರು ಹಾಗೂ ಜೊತೆಗೆ ಮಹಾಮಹಿಮರಾಗಿರುವಂತಹ ಅಪರೋಕ್ಷ ಜ್ಞಾನಿಗಳಾಗಿರುವ ವಿಜಯದಾಸ ಒಬ್ಬರು ಯತಿ ಸಾರ್ವಭೌಮರು ಅಂತ ಎನಿಸಿದರೆ ಇನ್ನೊಬ್ಬರು ದಾಸಶ್ರೇಷ್ಠ ಹರಿದಾಸ ಶ್ರೇಷ್ಠರು ಅಂತ ಎನಿಸಿದರು. ಇವರ ಒಂದು ಆರಾಧನೆಯ ಒಂದು ಅಪೂರ್ವವಾದ ಸಂಗಮ. ಇಂತಹ ಒಂದು ಪವಿತ್ರವಾದ ಸಂದರ್ಭದಲ್ಲಿ ಗುರುಗಳ ಸ್ಮರಣೆಯನ್ನು ಮಾಡುವಂತಹದ್ದು ಅದು ನಮಗೆ ತುಂಬ ಸಂತೋಷವನ್ನು ಕೊಡುತ್ತದೆ. ತತ್ರಾಪಿ ಸತ್ಯವೀರ ತೀರ್ಥ ಗುರು ಸಾರ್ವಭೌಮರು ಅವರು ಮಧ್ವಮತದ ಪಾರ್ಥ ಅಂತ ಎನಿಸಿದರು. ಹೇಗೆ ಕುರುಕ್ಷೇತ್ರದಲ್ಲಿ ದುಷ್ಟ ಶಕ್ತಿಗಳನ್ನು ಶತ್ರುಗಳನ್ನು ಸಂಹಾರ ಮಾಡಿದ ಪಾರ್ಥ ಅವರು ಎಷ್ಟು ಪರಾಕ್ರಮಿಯಾಗಿರುತ್ತಾರೆ, ಅದರಂತೆ ಸತ್ಯವೀರ ತೀರ್ಥರು ಕೂಡ ಅವರು ಹೆಸರೇ ಹೇಳುವ ಹಾಗೆ ವೀರ ಅಂದರೆ ಪರಾಕ್ರಮಿ ಅಂತ. ಆ್ಯಕ್ಚುಲಿ ಅವರ ಒಂದು ಪೂರ್ವಾಶ್ರಮ ವಂಶದ ಹೆಸರು ಸಂಸ್ಕೃತದಲ್ಲಿ ಕಂಠಪಲ್ಲಿ ಅಂತ, ಕನ್ನಡದಲ್ಲಿ ಕೊರ್ಲಹಳ್ಳಿ. ವ್ಯತ್ಯಾಸ ಏನಿಲ್ಲ, ಸಂಸ್ಕೃತ ಕನ್ನಡ. ಸಂಸ್ಕೃತದಲ್ಲಿ ಹೇಳೋದಾದರೆ ಕಂಠಪಲ್ಲಿ ಅಂತ ಹೇಳೋದು, ಕನ್ನಡದಲ್ಲಿ ಹೇಳೋದಾದರೆ ಕೊರ್ಲಹಳ್ಳಿ ಅಂತ ಹೇಳೋದು. ಈ ವಂಶದಿಂದ ಪೀಠಕ್ಕೆ, ಸರ್ವಜ್ಞ ಪೀಠಕ್ಕೆ ಅಂದರೆ ಉತ್ತರಾದಿ ಮಠಕ್ಕೆ 3 ಯತಿಗಳು ಈ ವಂಶದಿಂದ ಬಂದಿದ್ದಾರೆ.
ಮೊದಲು ಬಂದವರೇ ಸತ್ಯವೇದ ತೀರ್ಥರು. ನಂತರದಲ್ಲಿ ಬಂದವರು ಇವರ ಪೂರ್ವಾಶ್ರಮದ ತಮ್ಮ ಅಂತ ಅವರೇ ಸತ್ಯಧೀರ ತೀರ್ಥರು. ಅವರದ್ದು ವೃಂದಾವನ ಆತ್ಕೂರಿನಲ್ಲಿ, ಕೃಷ್ಣಾ ನದಿಯ ತೀರದ ಆತ್ಕೂರು ಕ್ಷೇತ್ರದಲ್ಲಿ ಅಲ್ಲಿ ಸತ್ಯಕಾಮರು ಇದ್ದಾರೆ, ಸತ್ಯೇಷ್ಟರು ಇದ್ದಾರೆ. ಹಾಗೆ ಸತ್ಯಧೀರ ತೀರ್ಥರು ಕೂಡ ಅಲ್ಲಿ ನೆಲೆಸಿದ್ದಾರೆ. ಇನ್ನು ಮೂರನೇದವರೇ ಯಾರಂದರೆ ಪರಮತಿಯರಿಂದ ಅಭಿನವ ಆನಂದ ತೀರ್ಥರು ಎಂತೆನಿಸಿರುವಂತಹ ಸತ್ಯಧ್ಯಾನ ತೀರ್ಥರು ಕೂಡ ಇದೇ ವಂಶದಿಂದಲೇ ಬಂತು. ಹಾಗಾಗಿ ಈ ವಂಶಕ್ಕೆ ಅಂದರೆ ಕೊರಲಹಳ್ಳಿ ವಂಶಕ್ಕೆ, ಕಂಠಪಲ್ಲಿ ವಂಶಕ್ಕೆ ಮಹಿಮೆ ಅಂದರೆ ಆ ಒಂದು ಮಹಾತ್ಮೆ. ಯಾಕೆಂದರೆ ಈ ಮೂರು ಯತಿಗಳ ಒಂದು ತ್ರಿವೇಣಿ ಸಂಗಮ ಈ ವಂಶದಿಂದ. ಸತ್ಯವೀರ ತೀರ್ಥರು ಅವರು ಪೂರ್ವಾಶ್ರಮದಲ್ಲಿ ಅವರಿಗೆ ಹೆಸರೇನೆಂದರೆ ಬೋಧರಾಚಾರ್ಯರು. ಯಾಕೆ ಅವರಿಗೆ ಬೋಧರಾಚಾರ್ಯರು, ಬೋಧ ಆಚಾರ್ಯರು ಅಂತ ಯಾಕೆ ಹೆಸರು ಬಂದಿತ್ತು ಅಂದರೆ ಅವರ ಜನ್ಮ ಆದದ್ದೇ ಯಾಕೆಂದರೆ ಸತ್ಯಬೋಧ ತೀರ್ಥರ ಕರುಣೆ. ಅವರ ಶ್ಲೋಕದಲ್ಲಿ ಇದು ಬರುತ್ತೆ: ಶ್ರೀ ಸತ್ಯ ವಿಕ್ರಮ ಯತೀಂದ್ರ ಕರಾಬ್ಜ ಜಾತಃ ಶ್ರೀ ಮೂಲರಾಮ ಪದ ಪಂಕಜ ಚಂಚಲೀಕಃ ಶ್ರೀ ಸತ್ಯಬೋಧ ಕರುಣಾರಿ ಮಹದ್ಗುಣಾಬ್ಧಿ ಶ್ರೀ ಸತ್ಯವೀರ ಗುರುರಾಟ್ ಮುದ ಮಾತನೋತು. ಇಲ್ಲಿ ಇದೇ ಶ್ಲೋಕದಲ್ಲಿ ಹೇಳುವ ಹಾಗೆ ಶ್ರೀ ಸತ್ಯಬೋಧ ಕರುಣಾರಿ ಮಹದ್ಗುಣಾಬ್ಧಿ ಅಂದರೆ ಸತ್ಯಬೋಧ ತೀರ್ಥರ ಕರುಣೆಯಿಂದ ಇವರ ಜನ್ಮವಾಗುತ್ತದೆ. ಗುರುಗಳ ನೆನಪು, ಗುರುಗಳ ಸ್ಮರಣೆ ಅದು ಯಾವಾಗಲೂ ಇರಬೇಕು ಎಂಬ ದೃಷ್ಟಿಯಿಂದಲೇ ಇವರ ಮಾತಾಪಿತೃಗಳು, ತಂದೆ ತಾಯಿಗಳು ಏನು ಅಂತ ನಾಮಕರಣ ಮಾಡಿರ್ತಾರೆ, ಸತ್ಯಬೋಧಾಚಾರ್ಯ ಅಂತ ನಾಮಕರಣ ಮಾಡಿದ್ದಾರೆ. ಇವರು ಎಷ್ಟೋ ವರ್ಷಗಳ ಕಾಲ, ಅಂದರೆ ನಾನು ಕಳೆದ ಬಾರಿ ಹೇಳಿದ್ದೇನೆ, ಇನ್ನೊಮ್ಮೆ ನೆನಪಿಸ್ತೇನೆ. ಈ ಪರಂಪರೆ ಎಲ್ಲಿಂದ ಬಂದಿದೆ ಅಂದರೆ ಇದು ವಾಯು ಪ್ರಾಂತ್ಯದಿಂದ ಬಂದಿದೆ. ಅಂದರೆ ಸತಾರ, ಮಹಾಬಲೇಶ್ವರ, ಸಹ್ಯಾದ್ರಿ ಅಲ್ಲಿಯ ಒಂದು ಪರಿಸರದಿಂದ ಬಂದಿರುವಂತಹ ಒಂದು ವಂಶ. ಅದಕ್ಕೆ ಈ ವಂಶಕ್ಕೆ ಕುಲದೇವರಾಗಿ ಧೂಮಾಲಕ್ಷ್ಮೀ ನರಸಿಂಹರು, ಧೂಮಧರಣ, ಅದು ವಾಯು ಬಳಿ ಬರುತ್ತೆ. ಕುಲದೇವತೆಯಾಗಿ ತುಳಜಾಭವಾನಿ. ಈ ವಂಶಕ್ಕೆ ಇವರು ಒಬ್ಬ ನರಸಿಂಹದೇವರು ಕುಲದೇವ ಅಂತ ಎನಿಸಿದರೆ ಒಬ್ಬಳು ಕುಲದೇವಿ ಅಂತ ಆಗ್ತಾಳೆ. ಹಿಂದಿನ ಏನು ಪೂರ್ವಜರು, ಈ ವಂಶದ ಪೂರ್ವಜರಿದ್ದಾರೆ, ಪ್ರತಿಯೊಬ್ಬರೂ ಕೂಡ ಮಹಾ ವಿದ್ವಾಂಸರು. ನಿಮಗೆ ಇನ್ನೂ ಹಿಂದೆ ಹೋಗೋದಾದರೆ 250 ವರ್ಷದ 300 ವರ್ಷದ ಹಿಂದೆ ಹೋಗೋದಾದರೆ ಏನು ವೀರಚೋಳಪುರದಲ್ಲಿ ಸತ್ಯನಾಥ ತೀರ್ಥರು ಅಂದರೆ ಸತ್ಯನಾಥ ತೀರ್ಥ ಅವರ ಪೂರ್ವಾಶ್ರಮದ ಮಗಳು, ಅವರ ಪೂರ್ವಾಶ್ರಮದ ಮಗಳನ್ನು ಈ ವಂಶದ ನಾವು ಮೂಲ ಪುರುಷರು ಅಂತ ನಾವು ಯಾರನ್ನು ರೆಕಗ್ನೈಸ್ ಮಾಡಿದ್ದೇವೆ ಅಂದರೆ ರಘುನಾಥಾಚಾರ್ಯರು ಅಂತ. ಆ ರಘುನಾಥಾಚಾರ್ಯರಿಗೆ ಸತ್ಯನಾಥರ ಪೂರ್ವಾಶ್ರಮದ ಮಗಳನ್ನು ಇಲ್ಲಿ ಕನ್ಯಾದಾನ ಮಾಡ್ತಾರೆ. ಅಂದರೆ ನಿಮಗೆ ಸ್ಪಷ್ಟವಾಗಿರೋದಾದರೆ ಈ ವಂಶ ಸತ್ಯನಾಥರ ದೌಹಿತ್ರ ಸಂಘ. ಈ ಒಂದು ಧಾರೆಯು, ಜ್ಞಾನದ ಧಾರೆಯು ಇಲ್ಲಿ ಹಂದಿಕೊಂಡು ಬಂದಿದೆ. ಅದರಿಂದ ಇಂತಹ ವಂಶಕ್ಕೆ ಒಂದು
ವೈಭವ ಇದೆ ಮತ್ತು ದೊಡ್ಡದಾದಂತಹ ಒಂದು ಇತಿಹಾಸ ಇದೆ. ಇವರಿಗೆಲ್ಲ ಇಲ್ಲಿ ಈ ವಂಶದಲ್ಲಿ ಬಂದಿರುವ ಏನು ಜ್ಞಾನಿಗಳಿದ್ದಾರೆ, ಆ ಕಾಲದಲ್ಲಿ ಆಗ ಪೇಶ್ವೆಗಳು ಅವರು ನಾಲೆಜ್ ಇದ್ದವರು ಹೌದು, ಸ್ವತಃ ವಿದ್ವಾಂಸರು ಹೌದು, ಧರ್ಮ ರಕ್ಷಣೆಯನ್ನು ಮಾಡಿದವರು ಹೌದು, ಮತ್ತು ಮಲಾಢ್ಯರು ಶಿವಾಜಿ, ಸಾಂಬಾಜಿ ಅವರೆಲ್ಲ ನಂತರದಲ್ಲಿ ಬಂದವರು ಯಾರು ಅಂದರೆ ಪೇಶ್ವೆ. ಅವರು ಏನು ಮಾಡ್ತಾರೆ, ಆ ಕಾಲದಲ್ಲಿ ಇವರಿಗೆಲ್ಲ ಈ ವಂಶದಲ್ಲಿ ಬಂದಿರುವ ಪೂರ್ವಜರಿಗೆ ಇನಾಮ್ ಕೊಡ್ತಾರೆ. ಇನಾಮ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಭೂಮಿಗಳನ್ನು ಏನು ಇನಾಮಗಳನ್ನು ಕೊಡ್ತಾರೆ, ಭೂಮಿಗಳನ್ನು ಕೊಡ್ತಾರೆ. ಗದಗ ಪ್ರಾಂತ್ಯದಲ್ಲಿ ಕೊಡ್ತಾರೆ, ಗೋಕಾಕಲ್ಲಿ ಕೊಡ್ತಾರೆ, ಚಿಕ್ಕೋಡಿಯಲ್ಲಿ ಕೊಡ್ತಾರೆ. ಗೋಕಾಕಲ್ಲಿ ಕೊಟ್ಟಿದ್ದರಿಂದ ಗೋಕಾಕಲ್ಲಿ ಇವ್ರ ಮನೆ ಇತ್ತು, ಯಾವುದು ಸತ್ಯವೀರ ತೀರ್ಥರ ಪೂರ್ವಾಶ್ರಮದ ಮನೆ ಅಲ್ಲೇ ಗೋಕಾಕ ಮನೆ. ಅದು ಹೆಂಗಿದೆ ಅಂದರೆ ನಿಮಗೆ ಹೇಳೋದಾದ್ರೆ ಆ ಮನೆ ಹೆಂಗಿತ್ತು ಅಂದರೆ ಒಂದು ಆನೆ ಪ್ರವೇಶ ಮಾಡ್ತಾರೆ ಆ ದ್ವಾರದಲ್ಲಿ. ಅಷ್ಟು ದೊಡ್ಡದಾದ ಒಂದು ಮಹಾದ್ವಾರ ಇತ್ತು. ಮತ್ತು ಚಿಕ್ಕೋಡಿಯಲ್ಲಿಯೂ ಕೂಡ ಇವರಿಗೆ ಈ ವಂಶದವರಿಗೆ ದಾನ ಮಾಡಿದರು, ಭೂದಾನವನ್ನು ಮಾಡಿದರು. ಅಲ್ಲಿ ಯಾರ ಮನೆ ಅಂದರೆ ಸತ್ಯಧ್ಯಾನ ತೀರ್ಥರ ಪೂರ್ವಾಶ್ರಮದ ಮನೆ ಚಿಕ್ಕೋಡಿಯವರು. ಈಗಲೂ ನೋಡ್ಬೋದು, ಈಗಲೂ ಕೂಡ ನಮಗೆ ಆ ಮನೆಯನ್ನು ನೋಡಲಿಕ್ಕೆ ನಮಗೆ ಸಿಗ್ತದೆ. ಆದರೆ ಮಾಧುರ್ಯ ಇಲ್ಲ ಅಷ್ಟು ಆ ಮನೆ, ನಮ್ಮ ವೈಷ್ಣವ ಪರಂಪರೆಯವರಿಲ್ಲ. ಅದು ಅವರು ಖುಷಿಯಿಂದ ಹೇಳ್ತಾರೆ, ಹೆಮ್ಮೆಯಿಂದ ಹೇಳ್ತಾರೆ. ಅಲ್ಲಿ ಸತ್ಯಧ್ಯಾನ ತೀರ್ಥರು ನಿವಾಸ ಮಾಡಿ ನೆಲೆಸಿದ ಮನೆಯಲ್ಲಿ ಈಗ ಯಾರಿದ್ದಾರೆ ಅಂದರೆ ಶಂಕರ ಪರಂಪರೆಯಲ್ಲಿ ಬಂದಿದೆ, ಶಂಕರಾಚಾರ್ಯರ ಪರಂಪರೆಯಲ್ಲಿ, ಅಂದರೆ ಸ್ಮಾರ್ತ ಅಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಆದರೆ ನನಗೆ ಖುಷಿ ಆಯಿತು, ಇವಾಗ ನಾವು ಪ್ರಯತ್ನ ಮಾಡಿದ್ದೆವು, ಅದು ವಿಫಲವಾಯಿತು. ಯಾಕೆ ವಿಫಲ ಆಯಿತು ಅಂದರೆ ಅವರು ಆ ಮನೆಯಲ್ಲಿ ಸ್ಮಾರ್ತ ಪರಂಪರೆಯಲ್ಲಿ ಬಂದವರು, ಆಚಾರ್ಯ ಶಂಕರನ ಪರಂಪರೆಯಲ್ಲಿ ಬಂದವರು. ಅವರು ಶಂಕರನ ಫೋಟೋವನ್ನು ಹಾಕಿಕೊಂಡಿದ್ದಾರೆ. ಪಕ್ಕದಲ್ಲಿ ಏನು ಮಾಡಿದ್ದಾರೆ ಅಂದರೆ ಸತ್ಯಧ್ಯಾನ ತೀರ್ಥರ ಫೋಟೋವನ್ನು ದೊಡ್ಡದಾಗಿ ಹಾಕಿದ್ದಾರೆ. ಆ ಮನೆ ಒಂದು ಕಡೆ ಶಂಕರರ ಭಾವಚಿತ್ರ, ಪಕ್ಕದಲ್ಲಿ ಸತ್ಯಧ್ಯಾನರ ಭಾವಚಿತ್ರ. ಮತ್ತು ಅವ್ರು ಹೇಳ್ತಾರೆ, ನಾವೆಲ್ಲ ಕೇಳಿದೆ, ನಾವು ಅವರದೇ ಪರಂಪರೆಯಲ್ಲಿ ಬಂದಿದ್ದೇವೆ, ಅಭಿಮಾನ ಇದೆ, ತುಂಬ ಪ್ರೀತಿ ಇದೆ, ಭಕ್ತಿ ಇದೆ. ನಿಮಗೆ ಸಂತೋಷದಿಂದ ನಮಗೆ ಈ ಮನೆಯನ್ನು ನಮಗೆ ಕೊಟ್ಟು ಬಿಟ್ಟರೆ ನಾವು ನಿಮಗೆ ಆಜನ್ಮದ ಪರ್ಯಂತ ಋಣಿಗಳಾಗುತ್ತೇವೆ ಅಂತ ಹೇಳಿದರೆ, ಅವರು ಹೇಳಿದ್ರೆ ಗೊತ್ತೇನು, ನೀವು ಬೇಕಾದರೆ ಆವಾಗ ಬಂದು ದರ್ಶನ ಮಾಡಿ ಈ ಮನೆಯನ್ನು, ನಾವು ಮಾತ್ರ ಈ ಮನೆಯಿಂದ ಯಾರಿಗೂ ಬಿಟ್ಟುಕೊಡೋದಿಲ್ಲ. ಯಾಕೆಂದರೆ ಅವ್ರು ಹೇಳಿದರು, ನಾವು ಈ ಮನೆಯಲ್ಲಿ ಯಾವಾಗ ಬಂದು ನೆಲೆಸಿಕೊಂಡಿದ್ದೇವೆ ಅಲ್ಲಿಂದ ಆರಂಭಿಸಿ ಇಲ್ಲಿಯವರೆಗೂ ಸತ್ಯಧ್ಯಾನ ತೀರ್ಥರ ಅನುಗ್ರಹದಿಂದಲೇ ನಮಗೆ ಸರ್ವ ರೀತಿಯಿಂದ ಸಮೃದ್ಧಿ ಆಗಿದೆ ಅಂತ ಅವರು ಸ್ಮಾರ್ತ ಪರಂಪರೆಯಲ್ಲಿ ಬಂದಂಥವರು ಉದ್ಗಾರವನ್ನು ಮಾಡಿದರು. ಮೊದಲು ಈಗಲೂ ಕೂಡ ಅವರಿಗೆ ಶಾಲೆ ತಿಳಿದುಕೊಂಡಿದ್ದಾರೆ. ಅಂದರೆ ಮೊದಲಿಗೆ ಶಂಕರರಿಗೆ ಆರತಿಯನ್ನು ಮಾಡ್ತಾರೆ, ನಂತರದಲ್ಲಿ ಮತ್ತು ಅವರು ಅದೇ ಪರಂಪರೆಯಲ್ಲಿ ಬಂದಿದ್ದರಿಂದ ಅಭಿಮಾನದಿಂದ ಶಂಕರರಿಗೆ ಮಂಗಲಾರತಿಯನ್ನು ಮಾಡ್ತಾರೆ. ಜೊತೆಗೆ ಸತ್ಯಧ್ಯಾನ ತೀರ್ಥರಿಗೆ ವಿಶೇಷವಾಗಿ ಆರತಿಯನ್ನು ಮಾಡಿ ಸತ್ಯಧ್ಯಾನ ತೀರ್ಥರ ಮುಂದೆ ಇರುವಂತಹ ಮಂತ್ರಾಕ್ಷತೆಯನ್ನು ತಮ್ಮ ಶಿರಸ್ಸಿನ ಮೇಲೆ ಹಾಕಿಕೊಂಡು ಅವರನ್ನು ನೆನಪಿಸಿಕೊಂಡು ತಮ್ಮ ಕಾರ್ಯಗಳನ್ನು ಮುಂದುವರಿಸ್ತಾರೆ. ಈಗಲೂ ನನಗೆಲ್ಲ ಯಾಕೆ ಹೇಳಿದರೆ, ಈಗಲೂ ಸಹ ಚಿಕ್ಕೋಡಿಯಲ್ಲಿ ಸತ್ಯಧ್ಯಾನ ತೀರ್ಥರ ಪೂರ್ವಾಶ್ರಮದ ಮನೆ ಅಂದರೆ ಕಂಠಪಲ್ಲಿ ಕೊರಲಹಳ್ಳಿ ಸೇತುರಾಮಾಚಾರ್ಯ ಅವರ ಮನೆ, ಅಲ್ಲಿ ನಾವು ನೋಡಲಿಕ್ಕೆ ಆಗ್ತದೆ. ಅಂತಹ ಒಂದು ವಂಶದಲ್ಲಿ ಅವತರಿಸಿದವರು ಸತ್ಯವೀರ ತೀರ್ಥ ಗುರು ಸಾರ್ವಭೌಮ. ಇವರೆಲ್ಲ ಇನಾಮಗಳನ್ನು ಕೊಟ್ಟಲ್ಲ, ಅದೇ ಸಮಯದಲ್ಲಿ ಕೊರಲಹಳ್ಳಿ ಬಂದಿತ್ತು, ಮತ್ತು ಶೀರ್ನಹಳ್ಳಿ ಅಂತಲ್ಲೇ ತುಂಗಭದ್ರಾ ನದಿಯಲ್ಲಿ ಕೊರಲಹಳ್ಳಿ ಬಂದಿತ್ತು, ಮತ್ತು ಶೀರ್ನಹಳ್ಳಿ ಅಂತ ಬಂದಿತ್ತು. ಆಮೇಲೆ ಇನ್ನೊಂದು ಬಿದರಹಳ್ಳಿ ಅಂತ ಬಂದಿತ್ತು. ಇವೆಲ್ಲ
ಎಲ್ಲ ಕ್ಷೇತ್ರಗಳ ಒಂದು ಸಂಗಮ ಅಲ್ಲಿ ಆಗಿದೆ. ಹಾಗಾಗಿ ಕೆಲವರು ಕೊರ್ಲಹಳ್ಳಿ ನೆಲೆಸಿದವರು ಕೊರ್ಲಹಳ್ಳಿ ಅಂತ, ಕಂಠಪಲ್ಲಿ ಅಂತ ಅನ್ನುವರು ಕಂಠಪಲ್ಲಿ ಅಂತ, ಇನ್ನು ಶೀರ್ನಹಳ್ಳಿ ನೆಲೆಸಿದವರೇ ಅವರೇನಾಗಿ ಬಿಟ್ಟರು ಶೀರ್ನಹಳ್ಳಿ ಅಂತ ಹೆಸರಿನ. ಇನ್ನು ಕೆಲವರು ಇನಾಮನ್ನು ಯಾರು ತುಂಬ ತುಂಬ ಸಂಪಾದನೆ ಮಾಡಿದ್ದಾರೆ ಅವರೇನಾಗಿ ಬಿಟ್ಟರು ಇನಾಮದಾರ್ ಅಂತ. ಹೀಗೆ ಇದು ಈ ವಂಶದ ಪೂರ್ವ ಇತಿಹಾಸ. ಇಂತಹ ಸತ್ಯವೀರ ತೀರ್ಥರು ಅವರ ಆಶ್ರಮವೇ ಒಂದು ಸೋಜೆ. ಅವರ ಆಶ್ರಮ ಏನಾಗಿದೆ, ಅದು ಎಲ್ಲಿ ಆಗಿದೆ ಗೊತ್ತೇನೆ ಇವರ ಆಶ್ರಮ. ಅದು ಬಹಳ ಸುಂದರವಾದ ತಾಣ. ಅವರ ಆಶ್ರಮವಾದ ಸ್ಥಳ ಇಲ್ಲಿ ಇಳಕಲ್ ಬರುತ್ತೆ. ಇಳಕಲ್ ಗ್ರಾನೈಟ್ ಬಹಳ ಪ್ರಸಿದ್ಧ ಮನೆಗೆ ಆಗೋದು. ಇಳಕಲ್ ಅಂದರೆ ಸ್ತ್ರೀಯರಿಗೂ ಹೆಣ್ಣು ಮಕ್ಕಳಿಗೂ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಸ್ಯಾರಿ ಬಹಳ ಪ್ರಸಿದ್ಧ. ಇಳಕಲ್ ಸೀರೆ ಅಂತನ್ನೋದೇ ಪ್ರಸಿದ್ಧ. ಆ ಇಳಕಲ ಸಮೀಪದಲ್ಲಿ ಒಂದು ಕ್ಷೇತ್ರ ಬರ್ತದೆ. ಏನಂದರೆ ಬಲಕುಂದಿ ಅಂತ ಒಂದು ಕ್ಷೇತ್ರ ಬರ್ತದೆ. ಅಲ್ಲಿ ಬಲಕುಂದಿಯಲ್ಲಿ ಪ್ರಾಚೀನ ಶ್ರೀಮನ್ನಾರಾಯಣ ದೇವರ ದೇವಾಲಯ, ನಾರಾಯಣ ದೇವರ ದೇವಾಲಯ ಇದೆ. ಆ ನಾರಾಯಣ ದೇವರ ದೇವಾಲಯದಲ್ಲಿ ಸತ್ಯಪರಾಕ್ರಮ ತೀರ್ಥರು ಇವರಿಗೆ ಮಾಡ್ತಾರೆ ಆಶ್ರಮವನ್ನು. ಈಗಲೂ ನಾನು ವರ್ಷ ಅಲ್ಲಿ ಹೋಗ್ತೇನೆ. ಪ್ರತಿ ವರ್ಷ ನಾರಾಯಣ ದೇವರ ದೇವಾಲಯದ ಉತ್ಸವವನ್ನು ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಅವರು ಜಹಗೀರ್ದಾರ್ ಅಂತ ಅವರ ಪರಿವಾರದವರು, ಕುಟುಂಬದವರು ಎಲ್ಲ ಸೇರಿ ದೇವರ ಉತ್ಸವವನ್ನು ಮಾಡ್ತಾರೆ. ಅಲ್ಲಿ ದೇವಾಲಯದಲ್ಲಿ, ಪ್ರಾಚೀನ ದೇವಾಲಯದಲ್ಲಿ ಅಲ್ಲಿ ಶಿಲಾಫಲಕ ಇದೆ. ಇಂತಹ ಸಂವತ್ಸರದಲ್ಲಿ ಸತ್ಯವೀರ ತೀರ್ಥರ ಒಂದು ಏನು ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕ ಇಲ್ಲಿ ನಡೆದ ಸ್ಥಳ ಇದು ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಬಲಕುಂದಿ ಕ್ಷೇತ್ರದಲ್ಲಿ ಎಷ್ಟು ಅವರ ಆಶ್ರಮ ಎಷ್ಟು ಸೋಜಿಗವಾಯಿತು. ಅದು ಕೇಳಲಿಕ್ಕೇ ಒಂದು ರೀತಿ ಸಂತೋಷ ಅನಿಸ್ತದೆ, ಆಶ್ಚರ್ಯ ಆಗ್ತದೆ, ರೋಮಾಂಚನ. ಇವರು ಗುರುಗಳಿದ್ದಾರಲ್ಲ, ಯಾರು ಸತ್ಯ ಪರಾಕ್ರಮ ಅವರು ಪ್ರತಿನಿತ್ಯ ಪ್ರಾಣದೇವರಿಗೆ ಅಭಿಷೇಕ ಮಾಡಬೇಕು. ದೇವರಿದ್ದಾರೆ, ಮೂಲರಾಮದೇವರಿದ್ದಾರೆ, ಜೊತೆಗೆ ನಮ್ಮ ಉತ್ತರಾದಿ ಮಠದ ಪರಂಪರೆಯಲ್ಲಿ ಗೊತ್ತಲ್ಲ ಯಾವ ದೇವರುಗಳಿದ್ದಾರೆ ಅಂತ. ಮೇನ್ ಮೂಲರಾಮದೇವ, ಆಮೇಲೆ ಪಕ್ಕದಲ್ಲಿ ದಿಗ್ವಿಜಯ ರಾಮದೇವ, ಈ ಕಡೆ ಸೀತಾದೇವಿ, ಮೂಲ ಸೀತಾದೇವಿ, ಮತ್ತು ಕೆಳಗಡೆ ವಂಶರಾಮ ಮತ್ತು ಪ್ರಸನ್ನ ವಿಠಲ ಅವರ ಪೂಜೆ. ಇನ್ನು ಮುಖ್ಯವಾಗಿ ವ್ಯಾಸಮುಷ್ಟಿಗಳು, ಬಲಮುರಿ ಶಂಕ. ವ್ಯಾಸಮುಷ್ಟಿ ಅಂದರೆ ಅದು ಅನಂತ ಸನ್ನಿಧಾನ ಇರುವ, ನಿಮ್ಗೆ ಹೇಳಿದರೆ ಅದು ಏನು ಅನಿರ್ವಚನೀಯ. ಹಾಗೆ ಸ್ವತಃ ವೇದವ್ಯಾಸ ದೇವರು ತಮ್ಮ ಮುಷ್ಟಿಯನ್ನು ಏನು ಮಾಡಿದ್ದಾರೆ, ಮುಷ್ಟಿಯಲ್ಲಿ ಆ ಮರಳನ್ನು ತೆಗೆದುಕೊಂಡು ಮುಷ್ಟಿ ಮಾಡಿ ಮಧ್ವಾಚಾರ್ಯರಿಗೆ ಪ್ರದಾನ ಮಾಡಿ. ಇಲ್ಲಿ ಬದರಿನಾಥರೊಳಗೆ ಸ್ವತಃ ವೇದವ್ಯಾಸರು, ನಾರಾಯಣ ವ್ಯಾಸರು ಅಂದರೆ ಶ್ರೀಮನ್ನಾರಾಯಣ, ನಾರಾಯಣನೇ ಪ್ರತಿಮಾ ಸುಮಧ್ವಿಜಯದಲ್ಲಿ ವರ್ಣನೆ ಮಾಡ್ತಾರೆ. ದೋಷಹಿತ ಸನ್ನಿಹಿತ ಆರಾಶರ್ಯ ಅಂತ ಅಲ್ಲಿ ಹೇಳ್ತಾರೆ. ಸ್ವತಃ ವೇದವ್ಯಾಸ ದೇವರು ಮುಷ್ಟಿಗಳನ್ನು ಮಾಡಿ ಆಚಾರ್ಯರಿಗೆ ಏನು ಕೊಟ್ಟಿದ್ದಾರೆ, ಅದೇ ಒಂದು ಪ್ರಸಿದ್ಧವಾಯಿತು. ಅದು ವ್ಯಾಸಮುಷ್ಟಿಗಳು ಅಂತ ಪ್ರಸಿದ್ಧವಾಯಿತು. ಮತ್ತು ಆ ವ್ಯಾಸಮುಷ್ಟಿಗಳು ಬಲಮೂರಿ ಶಂಕರಿ, ಇಷ್ಟೆಲ್ಲ ಸಂಸ್ಥಾನದ ಪ್ರತಿಮೆಗಳು ಅಲ್ಲಿ ಶ್ರೀಮದ್ ಉತ್ತರಾದಿ ಮಠದ ಪರಂಪರೆಯಲ್ಲಿ ಇರುವಂಥ. ರಾಮದೇವರಂತೂ ಅದು ಎಲ್ಲಿಂದ ಬಂದಿದ್ದು ಅಂದರೆ ನರಹರಿ ತೀರ್ಥರು ಇಲ್ಲಿಂದ ಕಳಿಂಗ ದೇಶದಿಂದ ಇದು ಒರಿಸ್ಸಾ ಪ್ರಾಂತ್ಯ ಏನಿದೆ, ಕಳಿಂಗ ದೇಶ ಏನಿದೆ, ಶ್ರೀಕೂರ್ಮಂ ಅಂತ ಶ್ರೀಕೂರ್ಮ ಕ್ಷೇತ್ರ ಇದೆ, ಅಲ್ಲಿಂದ ದೇವರು ಬಂದರು. ಅಲ್ಲಿಯ ರಾಜ್ಯದ ಕೋಶ ಭಂಡಾರದಲ್ಲಿ ದೇವರು ಆಚಾರ್ಯರು ಆದೇಶ ಮಾಡಿದರು,
ನರಹರಿ ತೀರ್ಥರಿಗೆ ಅಲ್ಲಿ ದೇವರಿದ್ದಾರೆ ರಾಮದೇವರು, ಅದನ್ನು ತಗೊಂಡ್ಬರಬೇಕು ಅಂತೇಳಿ ಆಚಾರ್ಯರ ಸೇವೆಯನ್ನು ಮಾಡಿದವರು ನರಹರಿ ತೀರ್ಥ. ರಾಮನ ಸೇವೆಯನ್ನು, ಸೀತೆಯ ಸೇವೆಯನ್ನು ಅಂದು ಹನುಮ ಮಾಡಿದರೆ ಹನುಮನಾಗಿ ಬಂದಿರುವ ಮಧ್ವಾಚಾರ್ಯರ ಸೇವೆಯನ್ನು ಮಾಡಿದವರು ನರಹರಿ ತೀರ್ಥ. ಅಂದು ಹನುಮ ಚೂಡಾಮಣಿಯನ್ನು ತಂದು ಕೊಟ್ಟರೆ ಅದೇ ಹನುಮ ಮಧ್ವಾಚಾರ್ಯರಿಗೆ ನಮ್ಮ ನರಹರಿ ತೀರ್ಥರು ಏನು ಮಾಡಿದ್ದಾರೆ, ಮೂಲ ಸೀತೆಯರನ್ನು ತಂದೊಪ್ಪಿಸಿದಾಗ ಮೂಲರಾಮ ಮೂಲ ಸೀತಾದೇವಿ ಬರ್ತಾರಲ್ಲ, ಅದು ಎಷ್ಟೊತ್ತಿಗೆ ಬಂದಿದ್ರು, ಎಷ್ಟೊತ್ತಿಗೆ ಅವರು ತಂದು ಕೊಟ್ಟರು ಅಂದರೆ ಮುಂಜಾನೆ ಆಗಿಲ್ಲ. ಅವತ್ತು ಉತ್ಥಾನದ್ವಾದಶಿ ಇದ್ದರಿಂದ ದೇವರು ಜಾಗೃತವಾಗುವ ಸಮಯ ಆದ್ದರಿಂದ ಕುಡಿಲಿಯಾರ್ಯ ಅಕ್ಷೋಭ್ಯದಿಂದ ಮಠಾಧೀಶ್ವರರಾಗಿರುವಂತಹ ಪರಮ ಪೂಜ್ಯ ವಿಜಯ ತೀರ್ಥರ ಶ್ರೀಪಾದಂಗಳವರ ಚರಣ ಸನ್ನಿಧಾನದಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ, ನಮಗೆ ಒಂದು ಸಂತೋಷದ ಸಂಗತಿ, ಒಂದು ಖುಷಿಯ ಸಂಗತಿ ಅಂದರೆ ಪ್ರತಿ ವರ್ಷವೂ ಕೂಡ ಈ ಒಂದು ಆರಾಧನೆಯ ಸಂದರ್ಭದಲ್ಲಿ ಪ್ರವಚನ ಪುಷ್ಪ ಸಮರ್ಪಣೆ ಆಗ್ತಾ ಇರ್ತದೆ. ಶ್ರೀಗಳವರ ಆಗಮನ ಅದೇ ನಮಗೆ ರಕ್ಷಾ ಕವಚ ಅಂತ ನಾವು ಭಾವಿಸಿಕೊಂಡು, ನಾನು ಆಗಲೇ ಹೇಳಿದ ಹಾಗೆ ಉತ್ಥಾನ ದ್ವಾದಶಿಯ ಸಂಜೆಯ ಸಮಯದಲ್ಲಿ ನರಹರಿ ತೀರ್ಥರು ಮೂಲ ರಾಮದೇವರನ್ನು ಮತ್ತು ಮೂಲ ಸೀತಾದೇವಿಯರನ್ನು ಆಚಾರ್ಯರಿಗೆ ತಂದು ಒಪ್ಪಿಸ್ತಾರೆ. ಅದೇ ಸಮಯದಲ್ಲಿ ಆಚಾರ್ಯರು ಏನು ಮಾಡ್ತಾರೆ, ದಕ್ಷಿಣದಲ್ಲಿ ದೇವರನ್ನು ಪೂಜಿಸ್ತಾರೆ. ರಾಮದೇವರ ಪೂಜೆ ಆಗ್ತದೆ, ಮೂಲ ರಾಮದೇವರ ಮತ್ತು ಮೂಲ ಸೀತಾದೇವಿಯ ಪೂಜೆ ಆಗ್ತದೆ. ಉತ್ಥಾನ ದ್ವಾದಶಿ ಸಂಜೆಯ ಸಮಯದಲ್ಲಿ ಆಗ್ತದೆ. ಅಂದೇನು ಆಚಾರ್ಯರು ದೇವರ ಅರ್ಚನೆಯನ್ನು ಮಾಡಿದರು, ಮೂಲ ರಾಮಾರ್ಚನೆಯನ್ನು ಮಾಡಿದರು, ಅಂದಿನಿಂದ ಏನೋ ಒಂದು ಪದ್ಧತಿ, ಒಂದು ಸಂಪ್ರದಾಯ ಆರಂಭವಾಯಿತು. ಇಂದಿನವರೆಗೂ ಕೂಡ ಉತ್ಥಾನ ದ್ವಾದಶಿ ಸಂಜೆ ಮತ್ತೆಂದು ಯಾವ ದಿನದಲ್ಲೂ ಇಲ್ಲ. ಉತ್ಥಾನ ದ್ವಾದಶಿ ಸಂಜೆ ಮತ್ತೆ ಶ್ರೀಗಳವರು ಸ್ನಾನಾದಿಗಳನ್ನು ಮಾಡಿ ರಾಮದೇವರ ಪೂಜೆಯನ್ನು ಮಾಡುವಂತಹದ್ದು ಇದು ಒಂದು ಶ್ರೀಮಠದ ಒಂದು ವೈಭವ. ಇಂತಹ ವೈಭವ ಈ ನಮ್ಮ ಉತ್ತರಾದಿ ಮಠಕ್ಕೆ ಇದೆ ಅಂತ ನಾವು ತುಂಬ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಒಂದು ಸಂಗತಿ. ಇಂತಹ ದೇವರನ್ನು, ಮೂಲ ರಾಮದೇವರನ್ನು, ಮೂಲ ಸೀತಾದೇವಿಯನ್ನು, ಪ್ರಸನ್ನ ರಾಮದೇವರನ್ನು ಮತ್ತು ವಂಶರಾಮನನ್ನು, ಪ್ರಸನ್ನ ವಿಠಲನ ವ್ಯಾಸ ಮುಷ್ಟಿಗಳನ್ನು ಪೂಜೆ ಮಾಡುವ ಸೌಭಾಗ್ಯ ಅದು ಯಾರಿಗೆ ಬಂದಿದೆ ಅಂದರೆ ಸತ್ಯವೀರ ತೀರ್ಥ ಗುರು ಸಾರ್ವಭೌಮರಿಗೆ ಬಂದಿದೆ. ಇಂತಹ ಸತ್ಯವೀರ ತೀರ್ಥರ ಮಹಿಮೆಗಳು ಅಪರಂಪಾರವಾಗಿರುವಂತಹದ್ದು. ಇಂದೇನು ತಮಿಳುನಾಡಲ್ಲಿ ಆರಣಿ ಅಂತಿದೆ, ಆರಣಿ ಸಂಸ್ಥಾನ, ಆರಣಿ ಮಹಾರಾಜನಿಗೆ ಮಕ್ಕಳೇ ಆಗಿಲ್ಲ ಅಂತ, ಮಕ್ಕಳು ಆಗೋದಿಲ್ಲ ಅಂತಲೇ ಅಸ್ಟ್ರಾಲಜಿಗೆ ಹೇಳಿಬಿಟ್ಟಿದ್ರು, ನಿಮಗೆ ಮಕ್ಕಳಿಲ್ಲ, ಗಂಡು ಸಂತಾನ ಇಲ್ಲ ಅಂತ. ಆದರೆ ಸತ್ಯವೀರ ತೀರ್ಥರು ನಿನಗೆ ಸಂತಾನ ಆಗ್ತದೆ, ಅದು ಗಂಡೇ ಆಗಿರ್ತದೆ ಅಂತ ಮಂತ್ರಾಕ್ಷತೆಯನ್ನು ಕೊಟ್ಟರು. ಸಂತಾನವೇ ಇಲ್ಲದ ಆರಣಿ ಮಹಾರಾಜನಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿಗಾಯಿತು. ಅವನ ಧರ್ಮಪತ್ನಿ ಗರ್ಭಿಣಿಯಾಗಿಬಿಟ್ಟು ಗಂಡನ್ನೇ ಪಡೆದರು. ಅದು ಯಾರಂದರೆ ಸತ್ಯವೀರ ತೀರ್ಥರ ಒಂದು ಕರುಣೆಯಿಂದ, ಅವನು ಸಂತೋಷದಿಂದ, ಆನಂದದಿಂದ ಅವನು ಏನು ಹೆಸರಿಟ್ಟ ತನ್ನ ಮಗನಿಗೆ ಅಂದರೆ ಅದೆಲ್ಲ ರೆಕಾರ್ಡ್ ಇದೆ, ಸತ್ಯವೀರ ಪ್ರಭು ಅಂತ ನಾಮಕರಣ ಮಾಡಿದ ಅಂತ ಹೇಳ್ತಾರೆ. ಹೀಗೆ ಆಚಾರ್ಯರ ಸಿದ್ಧಾಂತ ಇದೆಲ್ಲ ಕಡೆಗೂ ವ್ಯಾಪಿಸಿದ್ದು. ಸತ್ಯವೀರರು ತುಂಬ ದಾನವನ್ನು ಮಾಡುವ ದಾನಶೂರರು. ಗುರುಗಳ ಸ್ತವನದಲ್ಲಿ ಒಂದು ಮಾತು ಹೇಳ್ತಾರೆ, ಒಂದು ಶ್ಲೋಕ ಹೇಳ್ತಾರೆ. ವಾದೀಂದ್ರ ತೀರ್ಥ ಮಧ್ವ ಸಿದ್ಧಾಂತದ ವೃಕ್ಷ ಅದು ಹೇಗೆ ಬೆಳೀತದೆ, ವ್ಯಾಸೇನೋ ಯುಕ್ತ ಬೀಜ ಶ್ರುತಿಭುವಿ ಭಗವತ್ಪಾದ
लब्धाङ्कुरश्रीः प्रत्नैरीषत्प्रभिन्नो जनि जयमुनिना सम्यगुद्भिन्नशाखा मौनीशौ व्यासराजात् उदितकिसलयः पुष्पितोऽयं जयीन्द्रात् अद्य श्रीराघवेन्द्रात् विलसति फलितो मध्वसिद्धान्तशाखी. ಮಧ್ವಸಿದ್ಧಾಂತ ಎಂಬ ವೃಕ್ಷ ಶ್ರುತಿಭೂಮಿ, ಈ ವೇದ ಎಂಬ ಭೂಮಿಯಲ್ಲಿ ವ್ಯಾಸೇನೋ ಯುಕ್ತ ಬೀಜ, ವೇದವ್ಯಾಸದೇವರು ಆ ಬೀಜಾಂಕುರವನ್ನು ಮಾಡುತ್ತಾರೆ. ಭಗವತ್ಪಾದ ಲಬ್ಧಾಂಕುರ ಶ್ರೀ, ಆಚಾರ್ಯರು ಅದನ್ನೇನು ಮಾಡ್ತಾರೆ, ಆ ಬೀಜಕ್ಕೆ ಪೋಷಣೆ ಮಾಡ್ತಾರೆ. ಮುಂದೆ ಜಯಮುನಿನ ಉದ್ಭಿನ್ನ ಶಾಖ, ಆ ರೆಂಬೆ ಕೊಂಬೆಗಳೆಲ್ಲ ಅದು ಶಾಖೋಪಶಾಖೆಗಳು ಬೆಳೀತದೆ. ಅದು ಯಾರಿಂದ? ಜಯಮುನಿನ, ಟೀಕಾಚಾರ್ಯರು. ಮೌನೀಶೌ ವ್ಯಾಸರಾಜ, ವ್ಯಾಸರಾಜರಿಂದ ಉದಿತ ಕಿಸಲಯ, ಚಿಗುರೆಲೆಗಳೆಲ್ಲ ಕೋಮಲವಾದ ಎಲೆಗಳು ಸೃಷ್ಟಿಯಾಗ್ತದೆ. ಅಜನಿ ಜಯೀಂದ್ರಾತ್ ಪುಷ್ಪಿತ, ಹೂಗಳು ಬಿಡುತ್ತದೆ. ವಿಜಯೇಂದ್ರರಿಂದ ಹೂಗಳು, ಕುಸುಮಗಳು ಸೃಷ್ಟಿಯಾಗ್ತದೆ. ಇನ್ನು ಶ್ರೀರಾಘವೇಂದ್ರಾತ್ ಫಲಿತ ವಿಲಸತಿ, ರಾಘವೇಂದ್ರರಿಂದ, ರಾಯರಿಂದ ಅದು ಹಣ್ಣು ಫಲ ಭರಿತವಾಗುತ್ತದೆ ಅಂತ ಹೇಳ್ತಾರೆ. ಈ ರಾಘವೇಂದ್ರಾತ್ ಅಂತಿದೆ ಅಲ್ಲ, ರಾಯರಿಂದ ಅನ್ನೋದು ಮುಖ್ಯ ಅರ್ಥವನ್ನಿಟ್ಟುಕೊಂಡು ಹೀಗೂ ಅರ್ಥ ಮಾಡಲಿಕ್ಕಾಗ್ತದೆ. ರಾಯರ ಮುಂದಿನ ಒಂದು ಪರಂಪರೆಯಲ್ಲಿ ರಾಘವೇಂದ್ರಾತ್ ಹೀಗೆ ಸಮಾಸ ಮಾಡಿದ್ರೆ ಆಯಿತು. ರಾಘವೇಂದ್ರ ಅಂದರೆ ರಾಯರು, ಮುಂದಿನ ಪರಂಪರೆಯಲ್ಲಿ ಬಂದಿರುವಂಥ ಎಲ್ಲ ಯತಿಗಳು. ರಾಘವೇಂದ್ರ ಅಂದರೆ ರಾಘವ ಇಂದ್ರ, ಬಹುರಿ ಸಮಾಸ ಮಾಡಿದ್ರೆ ರಾಘವ ಇಂದ್ರ ಯಶಸಃ ಅಂತ ಹೇಗೆ ಸಮಾಸ ಮಾಡಿಬಿಟ್ರೆ ಮುಂದಿನ ಪರಂಪರೆಯಲ್ಲಿ ಬಂದಿರುವ ಎಲ್ಲ ಯತಿಶ್ರೇಷ್ಠರುಗಳು ನಾವು ತಗೊಳ್ಳಿಕ್ಕಾಗ್ತದೆ. ಆ ಯತಿಶ್ರೇಷ್ಠರುಗಳಲ್ಲಿ ಯಾರು ಅಂದರೆ ರಾಘವೇಂದ್ರ ಅಂತಂದರೆ ಶ್ರೀರಾಮನನ್ನ ನಿತ್ಯ ಪೂಜೆ ಮಾಡುವ ಸತ್ಯವೀರ ತೀರ್ಥಗುರು ಸಾರ್ವಭೌಮದಿಂದ ಈ ಫಲವು ಏನಾಯಿತು, ಅದು ಶೋಭಿಸಿತು ಅಂತ ಈ ರೀತಿಯಾಗಿ ನಾವು ಚಿಂತನೆ ಮಾಡಲಿಕ್ಕೆ ಆಗ್ತದೆ ಅಂತ ನಾವು ತಿಳಿದು ಇಂತಹ ಒಂದು ಈ ಪುಷ್ಪವನ್ನು, ಪ್ರವಚನ ಪುಷ್ಪವನ್ನು ನಾವು ಗುರುಗಳ ಪಾದಕ್ಕೆ ದೇವರಿಗೆ ಸಮರ್ಪಣೆ ಮಾಡುತ್ತೇವೆ. ಇದು ಆಚಾರ್ಯರ ಪರಂಪರೆಯಲ್ಲಿ ಆಚಾರ್ಯರ ಸಾಕ್ಷಾತ್ ಶಿಷ್ಯರು ಅಕ್ಷೋಭ್ಯ ತೀರ್ಥರನ್ನು ಟೀಕಾಚಾರ್ಯ ವರ್ಣನೆ ಮಾಡಿದ್ದಾರೆ. ಶ್ರೀಮದ್ ನ್ಯಾಯಸುಧಾದಲ್ಲಿ ಪದವಾಕ್ಯ ಪ್ರಮಾಣಜ್ಞ ಪ್ರತಿವಾದಿ ಮದಚ್ಚಿದ ಶ್ರೀಮದಕ್ಷೋಭ್ಯ ತೀರ್ಥಾಖ್ಯಾ ಉಪದಿಷ್ಟೇ ಗುರು ಅಂತ ಪದ ವಾಕ್ಯ ಪ್ರಮಾಣ ಇವುಗಳಲ್ಲಿ ಪರಿಣಿತರಾಗಿರುವ ನನ್ನ ಗುರುಗಳನ್ನು ನಮಿಸ್ತೇನೆ ಅಂತ ಟೀಕಾಚಾರ್ಯರು ಸ್ತೋತ್ರ ಮಾಡಿದ್ದಾರೆ. ಅಂತಹ ಟೀಕಾಚಾರ್ಯರು ಅಕ್ಷೋಭ್ಯ ತೀರ್ಥರ ಶಿಷ್ಯರು, ಅವರದ್ದೇ ಶಿಷ್ಯರು ತ್ರೈಲೋಕ್ಯ ಭೂಷಣ ತೀರ್ಥರು, ಅವರನ್ನು ಆರ್ಯರನ್ನಾಗಿ ಮಾಡಿದರು ಅಂದು. ಹಾಗಾಗಿ ಏನಾಯಿತು, ಅಂದಿನಿಂದ ಇಂದಿನವರೆಗೆ ಕೂಡಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮಠ ಅಂತ ಅದು ಅಂದಿನಿಂದ ಇಂದಿನವರೆಗೂ ಅದು ಬೆಳಗಿದೆ. ನಾವು ಇನ್ನೊಮ್ಮೆ ನೆನಪಿಸಿಕೊಂಡು ಅಂದಿನಿಂದ ಇಂದಿನವರೆಗೂ ಅದು ಯಾವ ಆರ್ಯ ಮಠ ಅಂತ ಅದು ಯಾರನ್ನ ಹೇಳೋದಂದರೆ ಕೂಡಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮಠ ಅಂತಲೇ ಅದು ಹೇಳುವಂಥ. ಹಾಗಾಗಿ ಆರ್ಯ ಪರಂಪರೆಯಲ್ಲಿ ಬಂದವರೆಲ್ಲ ಎಲ್ಲರೂ ಆರ್ಯರು, ಎಲ್ಲರೂ ಜ್ಞಾನಾರ್ಯರು. ಇಂಥ ಶ್ರೀಗಳವರ ಆಗಮನ ಆಗಿದೆ. ಅವರಿಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರ ತಿಳಿಸಿ ಸತ್ಯವೀರ ತೀರ್ಥರ ಗುರು ಸಾರ್ವಭೌಮರ ಆರಾಧನೆಯನ್ನು ಮಾಡುವ ದೊಡ್ಡ ಸೌಭಾಗ್ಯ ನಮ್ಮ ಡಾಕ್ಟರ್ MP ದೇಶಪಾಂಡೆ ಅವರಿಗೆ ಬಂದಿದ್ದು. ಅದು ಜನ್ಮಾಂತರ ಸುಕೃತ, ಅವರಿಗೆ ಜನ್ಮಾಂತರದ ಸುಕೃತದಿಂದಲೇ ಅವರಿಗೆ ಆ ಭಾಗ್ಯ ಅವರಿಗೆ ದೊರೆತಿದೆ. ಮತ್ತು ಆ ಸೌಭಾಗ್ಯವೂ ಕೂಡ ಇಲ್ಲಿ ದೇವರ ನರಸಿಂಹದೇವರ ಒಂದು ಸನ್ನಿಧಾನದಲ್ಲಿ ಅದು ಇಲ್ಲಿ ಆಗಬೇಕು ಅನ್ನೋದು ಗುರುಗಳ ಸಂಕಲ್ಪ ಇದೆ. ಆ ಒಂದು ಸೇವಾ ಭಾಗ್ಯವನ್ನು ನಮ್ಮ ವಿದ್ವಾಂಸರಾಗಿರುವ ರವಿ ಆಚಾರ್ಯರು ಕೂಡ ಅದನ್ನು ಅವರು ಪಡೆದುಕೊಂಡಿದ್ದಾರೆ. ಮತ್ತು ಅವರ ವೃಂದದವರೆಲ್ಲರೂ ಕೂಡ ಆ ಭಾಗ್ಯವನ್ನು ಪಡೆದುಕೊಂಡಿದ್ದಾರೆ. ಮತ್ತೊಮ್ಮೆ ವೈದ್ಯರಾಗಿರುವ MP ದೇಶಪಾಂಡೆ ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಿಬಿಟ್ಟು
ಶತವರ್ಷಗಳ ಪರ್ಯಂತ ಈ ಆರಾಧನಾ ಮಹೋತ್ಸವ ನಡೆಯಲಿ. ಹೃದಯಪೂರ್ವಕವಾಗಿ ಅವರಲ್ಲಿ ಸಮರ್ಪಣೆ ಮಾಡಿ. ಶ್ರೀಕೃಷ್ಣ.